ವಚನಗಳು ಮುಂದಿನ ಪೀಳಿಗೆಗೆ ತಲುಪಬೇಕು. ಸಿದ್ಧಗಂಗಾ ಶ್ರೀ ಅರ್ಚನೆ ಅರ್ಪಣೆ ಅನುಭವಗಳು ಸ್ವಾಮಿಗಳಿಗೆ ಬೇಕಾಗಿದೆ. ಸಿದ್ಧಗಂಗಾ ಶ್ರೀ ಆದರ್ಶ ಜೀವನದ ಪಥವನ್ನು ತೋರುವ ವಚನಗಳು ಮುಂದಿನ ಪೀಳಿಗೆಗೆ ತಲುಪಬೇಕು ಎಂದು ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಸ್ವಾಮಿಗಳು ಹೇಳಿದರು. ರಾಜಧಾನಿಯ ಗುರುವಣ್ಣದೇವರ ಮಠದಲ್ಲಿ ನಡೆದ ಶಿವದೀಪೋತ್ಸವ ಉದ್ಘಾಟಿಸಿ ಶಿವಸ್ತುತಿ ಮಣಿಮಾಲಾ ಕೃತಿ ಬಿಡುಗಡೆ ಮಾಡಿ ಮಾತನಾಡಿದ ಅವರು, ವಚನಗಳು ಕತೆ, ಕಾವ್ಯ, ನಾಟಕವಲ್ಲ. ಅವು ಅನುಭವದ ನುಡಿಮುತ್ತುಗಳಾಗಿದ್ದು ಮಾನವತೆಯನ್ನು ಮೆರೆಸುವ, ಕಾಯಕ ನಿಷ್ಠೆಯನ್ನು ಪ್ರೇರೇಪಿಸುವ, ಏಕತೆಯನ್ನು ಸಾಧಿಸುವ, ಅಸ್ಪೃಶ್ಯತೆಯನ್ನು ತೊಡೆದು ಹಾಕುವ ಮಾಂತ್ರಿಕ ಶಕ್ತಿ ವಚನಗಳಲ್ಲಿದೆ ಎಂದು ಬಣ್ಣಿಸಿದರು. ಇಂತಹ ವಚನಗಳನ್ನು ಮಕ್ಕಳಲ್ಲಿ ಬಿತ್ತುವ ಕಾರ್ಯ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಮಠಗಳ ಸ್ವಾಮಿಗಳು ಅರ್ಚನೆ ಅರ್ಪಣೆ ಅನುಭವಗಳ ಮೂಲಕ ಇದನ್ನು ನಡೆಸಬೇಕಾಗಿದೆ ಎಂದು ಕರೆ ಕೊಟ್ಟರು. ಕರ್ನಾಟಕದ ಬಹುತೇಕ ಮಠಗಳ ಸ್ವಾಮಿಗಳಿಗೆ ಗುರುವಣ್ಣದೇವರ ಮಠ ತವರು ಮನೆಯಂತಿದ್ದು, ರಾಜಧಾನಿಯಲ್ಲಿ ಅವರುಗಳಿಗೆ ಸದಾ ಆಶ್ರಯ ನೀಡುತ್ತಿದ್ದ ಲಿಂಗೈಕ್ಯ ಮಲ್ಲಿಕಾರ್ಜುನ ಸ್ವಾಮಿಗಳು ಮಾತೃ ಹೃದಯಗಳಾಗಿದ್ದರು ಎಂದು ಸ್ಮರಿಸಿಕೊಂಡ ಸಿದ್ಧಗಂಗಾ ಪೂಜ್ಯರು, ಇಂದಿನ ಶ್ರೀ ನಂಜುಂಡ ಸ್ವಾಮಿಗಳು ಸಹ ಅದೇ ಪರಂಪರೆಯನ್ನು ಮುಂದುವರಿಸಿಕೊಂಡು ಒಳ್ಳೆಯ ಸತ್ಕಾರ್ಯಗಳನ್ನು ಮಾಡುತ್ತಾ ಭಕ್ತಜನರ ಮನಸ್ಸುಗಳನ್ನು ಗೆದ್ದಿದ್ದಾರೆ ಎಂದು ಪ್ರಶಂಸಿಸಿದರು. ವಚನ ಸಂಗೀತವನ್ನು ನಡೆಸಿಕೊಟ್ಟ ವಚನ ಜ್ಯೋತಿ ಬಳಗದ ಪಿನಕಾಪಾನಿ ಅವರು ರಾಜಧಾನಿಯಲ್ಲಿ ಶಾಲೆಗಳಿಗೆ ಹೋಗಿ ವಚನ ಬಿತ್ತನೆಯನ್ನು ಮಾಡುತ್ತಿದ್ದು, ಮನೆ ಮನಗಳಲ್ಲಿ ವಚನ ಸಂಸ್ಕೃತಿಯನ್ನು ಹರಡುತ್ತಿದ್ದಾರೆ ಎಂದು ಅಭಿನಂದಿಸಿದ ಸಿದ್ಧಲಿಂಗ ಸ್ವಾಮಿಗಳು, ವಿದ್ಯಾರ್ಥಿಗಳು ಮತ್ತು ಯುವ ಜನತೆಯನ್ನು ಮಠಗಳು ತಲುಪುವ ಅಗತ್ಯತೆ ಇದೆ ಎಂದು ವಿಮರ್ಶಿಸಿದರು. 19ನೇ ಶತಮಾನದ ಆರಂಭದಲ್ಲಿ ಗುರುವಣ್ಣದೇವರ ಮಠದ ಪೀಠಾಧಿಪತಿಗಳಾಗಿದ್ದ ನಂಜುಂಡ ಶಿವಯೋಗಿಗಳು ಬಹುದೊಡ್ಡ ವಿದ್ವಾಂಸರಾಗಿದ್ದು, ಹಲವು ಅಮೂಲ್ಯ ಕೃತಿಗಳನ್ನು ಬರೆದಿದ್ದು, ಅವುಗಳನ್ನು ಇಂದಿನ ಪೀಠಾಧಿಕಾರಿಗಳಾದ ಅದೇ ಹೆಸರಿನ ನಂಜುಂಡ ಸ್ವಾಮಿಗಳು ಮತ್ತೆ ಹೊರತರುತ್ತಿರುವುದು ಶ್ಲಾಘನೀಯ ಕಾರ್ಯವಾಗಿದ್ದು, ನಮ್ಮ ಸಂಸ್ಕೃತಿಯನ್ನು ಪಸರಿಸುವ ಚೆಂದ ಕಾರ್ಯ ಇದಾಗಿದೆ ಎಂದು ಅಭಿನಂದಿಸಿದರು. ಮುಂಬರುವ ದಿನಗಳಲ್ಲಿ ಗುರುವಣ್ಣದೇವರ ಮಠವು ಮತ್ತಷ್ಟು ಸಮಾಜಮುಖಿಯಾಗಿ ಬಸವಾದಿ ಪ್ರಮರ್ತರ ಪೂಜ್ಯ ಸಿದ್ಧಗಂಗಾ ಶಿವಯೋಗಿಗಳ ಸಂದೇಶಗಳನ್ನು ಜನತೆಗೆ ತಲುಪಿಸುವ ವಚನ ಕೇಂದ್ರವಾಗಲಿ ಎಂದು ಹಾರೈಸಿದರು. ಕನಕಪುರದ ದೇಗುಲ ಮಠದ ಶ್ರೀ ಮುಮ್ಮಡಿ ನಿರ್ಮಾಣ ಸ್ವಾಮಿಗಳು ಮಾತನಾಡಿ, ಶಿವದೀಪೋತ್ಸವ ಎಲ್ಲರ ಮನೆ ಬೆಳಗಲಿ ಎಂದು ಶುಭ ಕೋರಿದರು. ಗುರುವಣ್ಣದೇವರ ಮಠದ ಶ್ರೀ ನಂಜುಂಡ ಸ್ವಾಮಿಗಳು ಆಶಯ ನುಡಿಗಳನ್ನಾಡುತ್ತಾ, ನಡೆದಾಡಿದ ದೇವರು ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮಿಗಳವರ ಹಿತೋಕ್ತಿಗಳೇ ತಮಗೆ ಮಾರ್ಗದರ್ಶನವಾಗಿದ್ದು, ಪೂಜ್ಯರ ಆಶಯದಂತೆ ಹಿಂದಿನ ನಂಜುಂಡ ಶಿವಯೋಗಿಗಳ ಕೃತಿಗಳನ್ನು ಹುಡುಕಿ ಮತ್ತೊಮ್ಮೆ ಅವುಗಳನ್ನು ಪ್ರಕಟಿಸಲಾಗುತ್ತಿದ್ದು, ಲಿಂಗೈಕ್ಯ ನಂಜುಂಡ ಸ್ವಾಮಿಗಳ ಯಾವುದೇ ಕೃತಿಗಳು ಭಕ್ತರ ಬಳಿ ಇದ್ದರೆ ದಯಮಾಡಿ ಶ್ರೀಮಠಕ್ಕೆ ತಲುಪಿಸಲು ಕೋರಿದರು. ವಚನ ಜ್ಯೋತಿ ಬಳಗದ ಪಿನಕಾಪಾನಿ ಮತ್ತು ಸಂಗಡಿಗರು ನಡೆಸಿಕೊಟ್ಟ ವಚನ ಸಂಗೀತವು ಎಲ್ಲರಿಗೂ ಮುದ ನೀಡಿತು. ಪ್ರಾಧ್ಯಾಪಕ ಪ್ರೊಫೆಸರ್ ರುದ್ರೇಶ್ ಅಂದರ್ಗಿ, ಕಾಂಗ್ರೆಸ್ ಮುಖಂಡ ಮಲ್ಲಿಕಾರ್ಜುನ್, ಜನಪ್ರಿಯ ವೈದ್ಯ ಡಾಕ್ಟರ್ ಶಂಕರಲಿಂಗಯ್ಯ, ತುಮಕೂರು ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷ ಡಾಕ್ಟರ್ ಪರಮೇಶ್ ಬೆಟ್ಟಹಳ್ಳಿ, ಮಠದ ಶ್ರೀ ಚಂದ್ರಶೇಖರ ಸ್ವಾಮಿಗಳು, ಬೇವೂರು ಮಠ, ಬಂಡೆಮಠ, ಬಸವಣ್ಣದೇವರ ಮಠದ ಸ್ವಾಮಿಗಳು ಸೇರಿದಂತೆ ಹಲವು ಮಠಗಳ ಸ್ವಾಮಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು.